ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ವಿಜೇಂದ್ರ, ನನ್ನ ಪಾಯಿಂಟ್ ಇಲ್ಲಿ ಏನು ಅಂತ ಹೇಳಿದ್ರೆ, ಈಗ ಅವ್ರದ್ದೊಂದು ಅಲಿಗೇಷನ್ ಏನಂದರೆ 56 ಲಕ್ಷ ಮತದಾರರು ಅದರಲ್ಲಿ ಇನ್ನು ಸುಳ್ಕೋರ ಹೆಸರಲ್ಲಿ ಏನೋ ಮಾಡಿಬಿಟ್ಟಿದ್ದಾರೆ ಅಂತ ಚುನಾವಣೆ ಆಗೋ ಒಂದು ಕಡೆ ಹೇಳ್ಕೊಳ್ಳಿ, ಅಥವಾ ಇಲ್ಲಿನ ಮತದಾರರಲ್ಲ ಇವ್ರು ಯಾರಿಗೂ ಇವ್ರು ವೋಟ್ ಹಾಕೋಕ್ಕೆ ಇಲ್ಲಿ ಹಕ್ಕಿಲ್ಲ ಅಂತ ಚುನಾವಣೆ ಆಗೋ ಹೇಳಿಬಿಟ್ಟಿದೆ. ಅವ್ರು ಹೇಳ್ತಿರೋದು ಆದಿವಾಸಿಗಳನ್ನು, ಬುಡಕಟ್ಟವ್ರನ್ನ, ಎಸ್ ಸಿಗಳನ್ನು, ಎಸ್ ಟಿಗಳನ್ನು ಮತದಾನ ವಂಚಿತರನ್ನಾಗಿ ಬಿಹಾರದಲ್ಲಿ ಇವರು ಮಾಡ್ತಾ ಇದ್ದಾರೆ ಅಂತ ಒಂದು ಅಲಿಗೇಷನ್ ಇದೆಯಲ್ಲ, ಈ ಅಲಿಗೇಷನ್ನು ಪೂರ್ತಿ ಸುಳ್ಳು ಅಥವಾ ಪೂರ್ತಿ ನಿಜ, ಈ ಪ್ಯಾನಲಿಸ್ಟ್ಗಳು ಯಾರೂ ನಂಬೋದು ಬೇಡ. ನಾವು ಅದರಲ್ಲಿ ಒಬ್ಬ ಆದಿವಾಸಿ ಇದ್ದರೆ ನೀವು ಹೇಳಿಬಿಡ್ತೀರಾ, ಗುರ್ತು ಮಾಡಿಬಿಡ್ತೀರಾ, ಈ ಆದಿವಾಸಿ, ಈ ಊರು, ಈ ಗ್ರಾಮ ಪಂಚಾಯಿತಿ, ಈ ತಾಲೂಕು ಪೂರ್ತಿ ಇಲ್ಲಿ ಒಂದೇ ಒಂದು ಓಟು ಬಿ ಜೆ ಪಿಗೆ ಬರದೆ 100% ಓಟು ಜೆ ಡಿ ಯುಗೆ ಹೋಗುತ್ತೆ, ಆರ್ ಜೆ ಡಿಗೆ ಹೋಗುತ್ತೆ, ಕಾಂಗ್ರೆಸ್ಗೆ ಹೋಗುತ್ತೆ ಹೇಳಕ್ಕೆ ಬರುತ್ತಾ? ನೀವು ಬರಲ್ಲ ಅಲ್ಲ. ಅವ್ನು ನಿಮಗೂ ಮತದಾರ ಇದ್ದಾನಲ್ಲ, ನಿಮ್ಮ ಕಾಳಜಿ ಏನು 56 ಲಕ್ಷ ಮತದಾರ ವಿಚಾರದಲ್ಲಿ? ಸರ್ ಡಿಸೈಡ್ ಮಾಡಿಬಿಟ್ಟಿದ್ರಿ ಇದೆಲ್ಲ ಕಾಂಗ್ರೆಸ್ದೇ ಓಟ್ಗಳ, ಆರ್ ಜೆ ಡಿದ, ಜೆ ಡಿ ಯುದ? ಇದು ನಿಮಗೂ ಗೊತ್ತಿರೋ ವಿಚಾರ. ಎಲೆಕ್ಷನ್ ಕಮಿಷನ್ ನಾವು ನಡೆಸ್ತಾ ಇಲ್ಲ. ಎಲೆಕ್ಷನ್ ಕಮಿಷನ್ ಸಪರೇಟ್ ಬಾಡಿ ಇದೆ, ನಾವು ಡಿಲೀಟ್ ಮಾಡಿರೋದಲ್ಲ. ಎಲೆಕ್ಷನ್ ಕಮಿಷನ್ ಡಿಲೀಟ್ ಮಾಡಿದೆ, ಅಥವಾ ಏನು 56 ಲಕ್ಷದ ಹೇಳ್ತಾ ಇದೆ ನೋಡಿ ಸರ್. ಅವರು ಕ್ಲಾರಿಟಿ ಕೊಟ್ಟಿದೆ ಏನಂತ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡ್ತಾ ಇದೀವಿ ಅಂತ ಹೇಳಿ. ಒಳ್ಳೇದು ಆಗ್ಬೇಕಲ್ಲ ಸರ್, ಒಳ್ಳೇದು ಈ ಥರದ್ದೆಲ್ಲ ಆಗಬೇಕು. ಅಂದ್ರೆ 1947 ಅಲ್ಲಿ ಹೆಂಗಿದ್ವಿ, ಸ್ವಲ್ಪ ಎಲ್ಲ ಬರ್ತಾ ಸ್ವಲ್ಪ ನಾವು ಅಪ್ಗ್ರೇಡ್ ಆಗ್ತಾ ಹೋಗ್ಬೇಕಾಗುತ್ತೆ ಸರ್. ಏನಂದ್ರೆ ಈ 28 ಲಕ್ಷ ಪರ್ಮನೆಂಟ್ಲಿ ಮೈಗ್ರೇಷನ್ ಆಗ್ಬಿಟ್ಟಿದ್ದಾರೆ ಅಂತ, ಅಲ್ಲಿ ಇಲ್ಲೇ ಇಲ್ಲಂತೆ ಅವರು ಬಿಹಾರದಲ್ಲಿ, ಅಂತ ಅವ್ರನ್ನ ಡಿಲೀಟ್ ಮಾಡಿದ್ವಿ ಅಂತ ಒಂದು ಕ್ಲಾರಿಟಿ ಕೊಟ್ಟಿದೆ. 7 ಲಕ್ಷ ಜನ ಮಲ್ಟಿಪಲ್ ಲೊಕೇಶನ್, ಅಂದರೆ 2 ಕಡೆ. ಅದು ಇಲ್ಲಿ ಭಾಳಷ್ಟು ಕಡೆ ನಿಮಗೂ ಗೊತ್ತಿದೆ, ನಮಗಿಂತ ಹೆಚ್ಚಾಗಿ ನಿಮಗೆ ಮಾಧ್ಯಮದವರಿಗೆ ಹೆಚ್ಚು ಗೊತ್ತಿರುತ್ತದು. ಸೊ 15 ಲಕ್ಷ ಜನ ಅದು ಒಂದು ಫಾರಮ್ಗೆ ಅದು ರಿಟರ್ನ್ ಕೊಟ್ಟ ಇಲ್ಲಂತೆ. ಸೊ ಅದಕ್ಕೋಸ್ಕರ ಅವರು ಹೇಳಿದ್ದಾರೆ 15 ಲಕ್ಷ ಜನ ಅನ್ರಿಟರ್ನ್ಡ್, ಅಂದರೆ ಅದು ಫಾರಮ್ ಕೊಟ್ಟಿದ್ದಾರೆ ಅವರು ರಿಟರ್ನ್ ಮಾಡಿಲ್ಲ. ಸೊ ಇದೊಂದಿದೆ. ಒಟ್ಟು ನೋಡಿ ಇಲ್ಲಿ ತನಕ ಅವ್ರು ಹೇಳಿದ್ದಾರೆ 7.17 ಕೋಟಿ ವೋಟರ್ಸ್ ಫಾರಂ ಕಲೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಮಗೆ ಚುನಾವಣೆ ಮೇಲೆ ನಂಬಿಕೆ ಇಡಬೇಕು. ಪ್ರಾಕ್ಟಿಕಲ್ ಇನ್ನೊಂದು ಮಾತಿದೆ ಅಂತ ನೀವೇ ಆನ್ಸರ್ ಮಾಡಿ. ಈಗೇನಂದರೆ ಬಿಹಾರದಂಥ ರಾಜ್ಯಕ್ಕೆ 2 ವಾರಗಳಲ್ಲಿ ನಿನ್ನ ಮತದಾನದ ಹಕ್ಕನ್ನು ಈ ಪ್ರದೇಶದಲ್ಲಿ ನಿರೂಪಿಸು ಅಂತ ಹೇಳಿದಾಗ ನೀವು ಎಷ್ಟು ಕೋಟಿ ಅಂತ ಹೇಳಿದ್ರಿ ರಿಟರ್ನ್ ಮಾಡಿಲ್ಲ ಫಾರ್ಮ್ ಅಂತ ಹೇಳಿ? 15 ಲಕ್ಷ ಸರ್. 15 ಲಕ್ಷ. 15 ದಿನ ಟೈಮ್ ಕೊಟ್ಬಿಟ್ಟು ನಿಮಗೆ ಎಲ್ಲೋ ಇಟ್ಟಿಗೆ ಕಾರ್ಮಿಕ ಇರ್ತಾನೆ, ಎಲ್ಲೋ ಗ್ರಾನೈಟ್ ಕಾರ್ಮಿಕ ಇರ್ತಾನೆ, ಟೈಲ್ಸು, ಮಾರ್ಬಲ್ಲು, ಕಾರ್ಪೆಂಟ್ರು, ಪ್ಲಂಬರು, ಯಾವುದೋ ರೆಡಾಕ್ಸೈಡು ಮಾಡೋನು ಯಾರೋ ಒಬ್ಬ ಇರ್ತಾನೆ ಕಾರ್ಮಿಕ. 15 ದಿನ 3 ವಾರಗಳಲ್ಲಿ ನೀನು ಫಾರ್ಮ್ ತೊಗೊಂಡು ಬಾ, ಅದನ್ನು ಫಿಲ್ ಮಾಡು, ಅದನ್ನು ನನಗೆ ವಾಪಸ್ ಕೊಟ್ಟುಬಿಡು ಅಂತ ಹೇಳಿದ್ರೆ ಅವನಿಗೆ ಆಗದೇ ಇರಬಹುದು. ಅವನು ಫಾರ್ಮ್ ರಿಟರ್ನ್ ಮಾಡಿಲ್ಲ ಅನ್ನೋದು ಮಾತ್ರಕ್ಕೆ ನಾನು ಸಾರಾಸಗಟಾಗಿ ಇವನಿಲ್ಲ ಮತದಾರ ಅಲ್ಲ ಅಂತ ಹೇಳಿ ನಿರ್ಧಾರಕ್ಕೆ ಬರೋಕ್ಕಾಗುತ್ತಾ? ಅಲ್ಲ, ಒಂದು ನಾವು ನಮ್ಮ ಬರ್ಬೋದಾ? ನಾವು 15 ಲಕ್ಷ ಜನ ಈ ಬಾಂಗ್ಲಾದೇಶಿಗಳು ಯಾಕಾಗಿರ್ಬಾರ್ದು, ಈ ಥರ ಆ ಥರ ಒಂದಷ್ಟು ಇರುತ್ತೆ. ಇಲ್ಲ ಅವರಿಗೆ ಕೊಡಲಿಕ್ಕೆ ಆಗಿರಲಿಲ್ಲದೆ ಇರ್ಬೋದು ಸರ್. ಈಗ ಕಾಂಗ್ರೆಸ್ದು ಅಲಿಗೇಷನ್ ಸಿಂಪಲ್ ಸರ್. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮೊನ್ನೆ ಕಾಂಗ್ರೆಸ್ ಅವರೆಲ್ಲ ಈ GST ವಿಚಾರ ನೋಟಿಸ್ ಕೊಡ್ತಿದ್ದಂಗೆ ನಮ್ಮ ಮೇಲೆಲ್ಲ ಮುಗಿ ಬಿದ್ದುಬಿಟ್ರು, ಸೆಂಟ್ರಲ್ ಕೊಟ್ಟಿದೆ ಅಂತ ಅಲ್ವಾ ಸರ್. ನೀವು ಹೇಳಿದ್ರಿ ಈಗ ಏನು ನಾವು ಕಮರ್ಷಿಯಲ್ ಟ್ಯಾಕ್ಸ್ ವಿಚಾರವಾಗಿ ನಾವು ಅದಕ್ಕೊಂದು ಕಾಲ್ ಸೆಂಟರ್ ತೆಗೆದು ಸಾವಿರಾರು ಕಾಲ್ಸ್ಗಳು ಬಂತು, ನಾವು ಜನಗಳಿಗೆ ಸಹಾಯ ಮಾಡುವಂಥ ಕೆಲಸ ಮಾಡಿದ್ವಿ. ತಕ್ಷಣ ನಿನ್ನೆ CM ಹೇಳ್ತಾರೆ 3 ವರ್ಷ ಬೇಡ ಅಂತ. 3 ವರ್ಷ ಅಂದರೆ ಈಗ ಕೊಟ್ಟಿರೋರು ಯಾರು? ಕೊಟ್ಟಿರೋದು ಕಾಂಗ್ರೆಸ್. ಸುಮ್ಮನೆ ಹೇಳೋದು ಕೇಂದ್ರದ ಮೇಲೆ. ಸರ್ ನಿರ್ಮಲಾ ಸೀತಾರಾಮನ್ ಕೊಟ್ಟಿರಲ್ಲ, ಇವರೇ ಕೊಟ್ಟಿರೋದು. ಇವರೇ ಕರ್ನಾಟಕದಲ್ಲೇ ಸರ್, ಕರ್ನಾಟಕದಲ್ಲಷ್ಟೇ, ಬೇರೆ ರಾಜ್ಯದಲ್ಲಿ ಇಲ್ಲ. ಮಾತಾಡಿ ಸರ್. ಹಂಗಾಗಿ ಇವರು ಗಾಳಿಲ್ ಗುಂಡು ಹೊಡೆಯೋ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ದೇಶ ಜನತೆ ಎಲ್ಲ ಗಮನಿಸ್ತಾ ಇದೆ. ಈಗ 15 ಲಕ್ಷ 52 ಲಕ್ಷ ಬಿಟ್ಬಿಡ್ತೀನಿ. 15 ಲಕ್ಷ ಮತದಾರರು ಫಾರ್ಮನ್ನು ನಮಗೆ ರಿಟರ್ನ್ ಮಾಡಿಲ್ಲ ಎನ್ನುವ ಒಂದೇ ಒಂದು ಕಾರಣಕ್ಕೆ ಈ ಇಡೀ ದೇಶದ ಇತಿಹಾಸದಲ್ಲಿ ನನ್ನ ಮಾಹಿತಿಯಲ್ಲಿರುವಂಥ ಅಕಸ್ಮಾತ್ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡ್ಬೋದು, ನಾನು ಎನಿ ಡೇ ಕರೆಕ್ಟ್ ಮಾಡ್ಬೋದು. ಚುನಾವಣೆ 5 ತಿಂಗಳಿದ್ದಾಗ ಈ ಥರ ಸ್ಪೆಷಲ್ ಇಂಟೆನ್ಸಿವ್ ಒಂದು ರಿವಿಷನ್ ಮಾಡ್ತಾ ಇದ್ದೀನಿ ಎಂದು ನಾವು ಕೇಳಿಲ್ಲ. ಸೊ ಬಿಹಾರದ ಮತದಾರನನ್ನು ಅವನನ್ನು ನೀವು ಟಾರ್ಗೆಟ್ ಮಾಡಿಕೊಂಡು ಬಹಳ ಅತ್ಯಲ್ಪ ಸಮಯದಲ್ಲಿ ವಲಸಿಗ ಕಾರ್ಮಿಕರಿರ್ತಕ್ಕಂಥ ಒಂದು ರಾಜ್ಯದಲ್ಲಿ ನೀನು ಫಾರ್ಮ್ ರಿಟರ್ನ್ ಮಾಡಿಲ್ಲ ಅಂತ 15 ಲಕ್ಷ ಮತದಾರರಿಗೆ ಮತದಾನದ ಹಕ್ಕು ನಿರಾಕರಣೆ ಇದೆಯಲ್ಲ, ಗಂಭೀರ ವಿಚಾರ ಅಲ್ವ? ಅವ್ನು ಯಾರಿಗಾರು ವೋಟ್ ಮಾಡಲಿ ಸ್ವಾಮಿ, ನಿಮಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಅವ್ನು ಯಾರು ವೋಟ್ ಮಾಡ್ತಾನೆ ಅಂತ. ನೀವು ಹೇಳೋ ಸರಿ ಇದೆ. ಒಂದು 15 ಲಕ್ಷ ಜನದ್ದೇನು ಯಾಕೆ ಎಲ್ಲ ಪಾರ್ಟಿಯವರು ಕ್ಯಾಂಪೇನ್ ಯಾಕೆ ಮಾಡಬಾರ್ದು ನೀವು? ಸರ್ ಇದನ್ನ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಆಶಾಭಾವನೆ ಏನಾಗಿದೆ. ಮುಂದಿನ ದಿನಗಳಲ್ಲಿ ಒಳ್ಳೆಯದು. ಮತದಾರನಿಗೆ ಏನಾಗಿದೆ ಕಶ್ಯಪ್ ಅವರೇ, ಒಂದು ಡೆಡ್ಲೈನ್ 2 ವಾರಗಳಲ್ಲಿ ನೀನು ಬಂದ್ಬಿಟ್ಟು ನೀನು ನಿರೂಪಿಸ್ಬಿಡಿಲ್ಲಿ ಅಂತ. ಒಬ್ಬ ಪೌರತ್ವ ಅಂತಾನೆ, ಒಬ್ಬ ಆಧಾರ್ ಕಾರ್ಡ್ ಅಂತಾನೆ, 2 ತಲೆಮಾರು ಇನ್ನೇನು ತಗೊಂಬ ಅಂತಾನೆ, ಇನ್ನೇನೋ ಗುರುತಿನ ಚೀಟಿ ಕೇಳ್ತಾ ಇದ್ದಾನೆ, ಫಾರ್ಮ್ ಫಿಲ್ ಮಾಡ್ದ ನೀನು ಅಂತ ಕೇಳ್ತಾನೆ, ವಾಪಸ್ ಕೊಟ್ಟ ಅಂತ ಕೇಳ್ತಾ ಇದ್ದಾನೆ. ಅಂದರೆ ಹೆಂಗೆ ಅಂದರೆ ಇನ್ನೇನು ಚುನಾವಣೆ ಇದೆ ಅಂಥೇಳಿ. ಈ ಚುನಾವಣೆ ವಿಚಾರದಲ್ಲಿ
ನಾನಾಗಲಿ ನೀವಾಗಲಿ ಇಲ್ಲಿರೋ ಎಲ್ಲ ಪ್ಯಾನಲಿಸ್ಟ್ಗಳಾಗಲಿ ಮತದಾನದ ಪ್ರಮಾಣವನ್ನು ಹೆಚ್ಚಿಸುವಂತಹ ಕ್ಯಾಂಪೇನ್ಗಳನ್ನು ನಾವು ಮಾಡಿದ್ದೀವಿ. ಹೆಚ್ಚು ಜನ ಬಂದು ವೋಟ್ ಯಾರಿಗಾದರೂ ಮಾಡ್ಕೊಳ್ಳಿ. ನೀವು ಮತ ಪ್ರಕ್ರಿಯೆ ಇದೆಯಲ್ಲ, ಪವಿತ್ರವಾದಂಥ ಕೆಲಸ ಇದು ಮಾಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಇದೇ ಹೇಳ್ತಕ್ಕಂಥ ಜನ ಇವತ್ತು ಮತದಾರರನ್ನು ಬೂತಿಂದ ಆಚೆ ಇಡ್ತಾ ಇದ್ದಾರೆ. ಈ 15 ಲಕ್ಷ ಜನಕ್ಕೆ ಯಾರಾದರೂ ನೀವು ಲಿಸ್ಟ್ ತಗೊಳ್ಳಿ, ಚುನಾವಣಾ ಆಯೋಗಕ್ಕೆ ಒಂದು ಅರ್ಜಿ ಹಾಕ್ಕೊಳ್ಳಿ. ಯಾರಪ್ಪ 15 ಲಕ್ಷ ಜನ, ಯಾರಪ್ಪ 52 ಲಕ್ಷ ಜನ, ನಂಗೆ ಸ್ವಲ್ಪ ಪಟ್ಟಿ ಕೊಟ್ಬಿಡಪ್ಪ, ಆದಷ್ಟು ಬೇಗ ಆ ಪಟ್ಟಿ ಬಿಡುಗಡೆ ಮಾಡು. 56 ಲಕ್ಷ 52 ಲಕ್ಷ ಡಿಲೀಷನ್ ಆಗಿದೆಯಲ್ಲ, ಪಟ್ಟಿ ಆದಷ್ಟು ಬೇಗ ಬಿಡುಗಡೆ ಮಾಡು. ಅವ್ರನ್ನ ಪತ್ತೆ ಹಚ್ತೀವಿ. ಈ ದೇಶದಲ್ಲೋ ಈ ರಾಜ್ಯದಲ್ಲೋ ಎಲ್ಲಾದರೂ ಇರಲಿ, ನಾವು ಅವ್ರನ್ನ ತಂದು ರಿಟರ್ನ್ ಮಾಡುವಂತೆ ಮಾಡ್ತೀವಿ. ಒಂದು ವಿಶೇಷ ಅರ್ಜಿ ಹಾಕೊಳ್ಳಿ ಸುಪ್ರೀಂ ಕೋರ್ಟ್ಗೆ. ಏನು ಮಾಡಿದೆ, ಬರೀ ಪಾರ್ಲಿಮೆಂಟಿಂದ ಆಚೆ ಬರೋದು, 2 ಬೈಟ್ ಕೊಟ್ಬಿಡೋದು, ಮಹಾರಾಷ್ಟ್ರ ಎಲೆಕ್ಷನ್ ಆದ ತಕ್ಷಣ 2 ಬೈಟ್ ಕೊಟ್ಬಿಡೋದು, ಒಳೋದು ಜೋರಾಗಿ, ಮೋಸ ನಡೀತಿದೆ ಅನ್ನೋದು. ಇದರಿಂದ ಆಗಲ್ಲ, ಸುಧಾರಣೆ ಆಗಲ್ಲ. ಇದರಿಂದ ಆರೋಪ ಮಾಡ್ಬೋದು. ನೋಡಿ, 1-2-3 ಪಾಯಿಂಟ್ ನಿಮ್ಮ ಮಾಧ್ಯಮದ ಮೂಲಕ ನಾನು ECI ಅವ್ರಿಗೆ ಕೇಳ್ತೀನಿ. ಇದು ಯಾಕಂದರೆ ಕಾಂಗ್ರೆಸ್ ಪಾರ್ಟಿನೂ ಕೇಳ್ತದೆ, ನಾವು ಕಂಟಿನ್ಯೂ ಮಾಡ್ತೀವಿ. ECI ಅವರು, ಎಲೆಕ್ಷನ್ ಕಮಿಷನ್ ಅವರು ಡಿಲೀಷನ್ಗೆ ಅಡಿಷನ್ಗೆ ಫಾರ್ಮ್ 6 ಸಬ್ಮಿಟ್ ಮಾಡಬೇಕು. ಈಗ ನನ್ನ ವೋಟ್ ಸೇರಿಸ್ಬೇಕು ಅಂದರೆ ಫಾರ್ಮ್ 6 ಕೊಡಬೇಕು, ಡಿಲೀಷನ್ಗೂ ಫಾರ್ಮ್ 6 ಕೊಡಬೇಕು. ಅಡಿಷನ್ನು ಮಾಡ್ತಿದ್ದಾರೆ, ಡಿಲೀಷನ್ನು ಮಾಡ್ತಿದ್ದಾರೆ. ಆದರೆ ಫಾರ್ಮ್ 6 ಡೇಟಾ ಇಲ್ಲಿವರೆಗೂ ನಮಗೆ ಕೊಟ್ಟಿಲ್ಲ. ಯಾಕೆ ಫಾರ್ಮ್ 6 ಡೇಟಾ ಯಾಕೆ ಕೊಟ್ಟಿಲ್ಲ? ವಿತೌಟ್ ಫಾರ್ಮ್ 6 ಡೇಟಾ ಇವರು ಮಾಸ್ ಎಕ್ಸ್ಟ್ರೋಡಸ್ ಆಗಿ ಆ್ಯಡ್ ಮಾಡ್ಕೊಂಡು ಹೋಗ್ತಿದ್ದಾರೆ, ಮಾಸ್ ಆಗಿ ಡಿಲೀಟ್ ಮಾಡ್ತಿದ್ದಾರೆ. ಎರಡನೇದು, ಇವರು ಓನ್ಲಿ 1 ಇಯರ್ಗೆ ಆ ವಿಡಿಯೋಗ್ರಫಿನ ಇಟ್ಟಿದ್ದಾರೆ. ಎಲೆಕ್ಷನ್ ಪೋಲಿಂಗ್ ಬೂತ್ದು ವಿಡಿಯೋಗ್ರಫಿ 1 ಇಯರ್ಗೆ ಇಟ್ಟಿದ್ದಾರೆ. ಸಪೋಸ್ ಇವತ್ತು ನಾವು ಮುಂದಿನ ದಿನಗಳನ್ನ ಹಾಕ್ತೀವಿ, ಒಂದು ನಾವು ರಿಟ್ ಪಿಟಿಷನ್ ಹಾಕಿದ್ರೆ ಅದು ಇಟ್ ವಿಲ್ ಟೇಕ್ 1 ಮಂತೋ 2 ಮಂತೋ ಇಲ್ಲ 2 ವರ್ಷನೂ ಆಗ್ಬೋದು, ಇಲ್ಲ 3 ವರ್ಷನೂ ಆಗ್ಬೋದು, ನಮ್ಗೆ ಗೊತ್ತಿಲ್ಲ. ಅದು ಇದು ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಎಷ್ಟು ದಿವಸ ಆಗ್ಬೋದು. ಇವರು ಬರೀ 1 ವರ್ಷಕ್ಕೆ ನಾವು ಕಾಪಿನ ಪೋಲಿಂಗ್ ಬೂತ್ CCTV ಫುಟೇಜ್ನ 1 ವರ್ಷಕ್ಕೆ ಇಟ್ಬಿಟ್ಟು ರಿಟರ್ನ್ ಮಾಡಿಬಿಟ್ಟು 1 ವರ್ಷದ 1ನೇ ದಿವಸಕ್ಕೆ ಇವ್ರು ಡಿಲೀಟ್ ಮಾಡ್ತೀನಿ ಅಂದರೆ ಏನಿದರ ಒಳ ಮರ್ಮ? ಈ ಕೇಸ್ ಅಂತ ಬಂದಾಗ ಪ್ರೂಫ್ ಸಬ್ಮಿಟ್ ಮಾಡ್ಬಿಡ್ಬೇಕಾಗತ್ತಲ್ಲ, ಕೋರ್ಟಲ್ಲಿ ಇರುತ್ತಲ್ಲ ಅದು. ಅಲ್ಲಲ್ಲ, ಅಲ್ಲಿ ಡಿಲೀಟ್ ಮಾಡ್ಕೊಳ್ಳಿ, ಕೋರ್ಟ್ಗೆ ರೆಕಾರ್ಡ್ ಅಲ್ಲಲ್ಲ. ಇವರು ಇವಾಗ ರಿಟ್ ಪಿಟಿಷನ್ ಹಾಕ್ಬಿಟ್ಟು ಕೋರ್ಟ್ ಯಾವಾಗ ಕೇಳುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಅದು ಕೋರ್ಟ್ ಇನ್ನು 6 ತಿಂಗಳಾದ್ಮೇಲೆ ಕೊಡು ಅನ್ಬೋದು, 3 ತಿಂಗಳಾದ್ಮೇಲೆ ಕೊಡ್ಬೋದು. ನೋಡಿ, ಕೋಟಿ ಕೊಡುತ್ತೆ. ನೋಡಿ, ಸ್ವಲ್ಪ ಎಜುಕೇಟೆಡ್ ಯೋಚನೆ ಮಾಡಬೇಕು. ನೀವು ಕೇಳಿದ ತಕ್ಷಣ ಕೊಟ್ಬಿಡ್ತಾರಾ? ಅಲ್ಲ, ಇದು ಕೇಳಿದ ತಕ್ಷಣ ಕೊಡಕ್ಕಾಗಲ್ಲ. ಕೋರ್ಟಿಗೆ ನಾವು ಮರ್ಯಾದೆ ಕೊಡುತ್ತೆ. ಬೇಸಿಕ್ ಕ್ವಶ್ಚನ್ ಕೇಳ್ತಾ ಇದೀವಿ. ಮಿಷಿನ್ ರೀಡಬಲ್ ಡಿಜಿಟಲ್ ವೋಟರ್ ಲಿಸ್ಟು ECI ಅವರು ಯಾಕೆ ಕೊಡುತ್ತಿಲ್ಲ? ಮಿಷಿನ್ ಡಿಜಿಟಬಲ್ ವೋಟರ್ ಲಿಸ್ಟ್ ಯಾಕೆ ಕೊಡ್ತಾ ಇಲ್ಲ? ಇದರ ಒಳಮರ್ಮ ಏನು? ಸಾರ್ವಜನಿಕರಿಗೆ ಯಾಕೆ ಕೊಡಬಾರ್ದು? ಕೋರ್ಟ್ಗೆ ಯಾಕೆ ಕೊಡಬೇಕು? ವಿಡಿಯೋ ಫುಟೇಜಸ್ ಅನ್ನ ಯಾರು ಅಭ್ಯರ್ಥಿ ಕೇಳಿ ಪಬ್ಲಿಕ್ ಡಾಕ್ಯುಮೆಂಟ್ ಯಾರಿಗೆ ಬೇಕಾದ್ರೂ ಕೊಡ್ಲಿ, ಅದ್ರಲ್ಲಿ ಮುಚ್ಚಿಡುವಂತ. ಯಾರಿಗೆ ವೋಟ್ ಹಾಕಿದಿರಿ ಅಂತ ಏನು ಕೇಳ್ತಿಲ್ವಲ್ಲ, ವೋಟ್ ಪ್ರಕ್ರಿಯೆ ನಡೆದಿರೋದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಪಾರದರ್ಶಕತೆಯಲ್ಲಿ ನಂಬಿಕೆ ಇರೋರಾದ್ರೆ ಅದನ್ನ ಯಾರಿಗೆ ಬೇಕಾದ್ರೂ ಕೊಡ್ಬೋದು. ನೋಡಿ, ECI ಅವರು ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಕಳೆದ 10 ವರ್ಷದಲ್ಲಿ ECI ಎಲೆಕ್ಷನ್ ಕಮಿಷನ್ಗೆ ಇದ್ದ ಒಂದು ಘನತೆ ನರೇಂದ್ರ ಮೋದಿ ಸರ್ಕಾರದ ಬಂದ ಮೇಲೆ ಒಂದು ಕುಸಿದೋಗಿದೆ. ಸ್ನೇಹಿತರು ಹೇಳ್ತಾ ಇದ್ರು, ಒಂದು BJPಯ ಒಂದು ಫ್ರಂಟಲ್ ಆರ್ಗನೈಸೇಷನ್ ತರ ಕೆಲಸ ಮಾಡುತ್ತಿದ್ದಾರೆ. ED, IT, CBI ಥರ ಕೆಲಸ ಮಾಡ್ತಿದ್ದಾರೆ. ಅದೇ ತರ ECI ಅವರು ಕೆಲಸ ಮಾಡುತ್ತಿದ್ದಾರೆ, ಒಂದು ಆಳುವ ಪಕ್ಷ. ಬಿಹಾರದಲ್ಲಿ ವಲಸೆಕೋರರು ಬಾಂಗ್ಲಾದೇಶದಿಂದ ಬಂದಿರಬಹುದು ಅಂತ ಹೇಳ್ತಿದಾರಲ್ಲ. ಬಿಹಾರ ನೇಪಾಳದ ಜೊತೆಯಲ್ಲಿ ಕಡಿಮೆ ಹಂಚ್ಕೊಳ್ತಾ ಇದೆ. ಲಕ್ಷಗಟ್ಟಲೆ ಜನ ನೇಪಾಳದಿಂದ ಯಾವುದೇ ವೀಸಾ ಪಾಸ್ಪೋರ್ಟ್ ಇಲ್ಲ, ಲಕ್ಷಾಂತರ ಸಂಖ್ಯೆಯಲ್ಲಿ ದಕ್ಷಿಣ ಭಾರತಕ್ಕೂ ಬರ್ತಾ ಇದ್ರೆ ಬಿಹಾರಕ್ಕೂ ಬಂದಿರಬಹುದು. BJP ಅವರು ನೇಪಾಳಿಗರು ಸಹ ಅಕ್ರಮ ವಲಸಿಗರು ಅಂತ ಅವ್ರನ್ನ ಹೊರತಳ್ಳಿ ಅಂತ ಹೇಳಕ್ ರೆಡಿ ಇದ್ದಾರಾ? ವಲಸಿಗರು ಯಾರು ಬೇಕಾದ್ರೂ ಆಗಿರ್ಬೋದಲ್ಲ. ನೇಪಾಳದವರು ಬಂದಿದ್ದಾರೆ, ಲಕ್ಷಾಂತರ ಜನ ಬರ್ತಾ ಇದ್ದಾರೆ, ಕರ್ನಾಟಕಕ್ಕೂ ಬರ್ತಿದ್ದಾರೆ, ಎಲ್ಲ ಕಡೆಗೂ ಬರ್ತಾ ಇದ್ದಾರೆ. ಇದನ್ನ ಅವರು ಸ್ಟ್ಯಾಂಡ್ ತೊಗೊಳಕ್ಕೆ. ಥ್ಯಾಂಕ್ ಯು ವಿಜಯೇಂದ್ರ ಅವರು, ಥ್ಯಾಂಕ್ ಯು ಪಾರ್ವತೀಶ್ ಅವರು, ಥ್ಯಾಂಕ್ ಯು ನಂದನ್ ಕಶ್ಯಪ್ ಅವರೇ. ಬಿಹಾರದ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಮೊಸಳೆ ಕಣ್ಣೀರಿನ ನಾಟಕಗಳು ನಿಲ್ಲಬೇಕು. ನಿಜವಾಗಿಯೂ ಅಲ್ಲಿ ಯಾರಿಗೆ ಮತದಾನದ ಹಕ್ಕು, ಒಂದು ವೇಳೆ ಆತ ಎಲಿಜಿಬಲ್ ಇದ್ದು ಆತ ಅರ್ಹನಿದ್ದು ನಿರಾಕರಿಸಲಾಗ್ತಾ ಇದೆಯೋ ಅಂತಹವರ ಪರವಾಗಿ ಪಕ್ಷಾತೀತವಾಗಿ ಮೊದಲೇ ಎಲೆಕ್ಷನ್ ಕಮಿಷನಿಂದ ಲಿಸ್ಟ್ ತೆಗೆದುಕೊಳ್ಬೇಕು. ಯಾರಾದರೂ ಡಿಲೀಟ್ ಆಗಿದೆಯೋ, ಯಾರಾದರೂ ಅಡಿಷನ್ ಆಗಿದೆಯೋ, ಎರಡೂ ಪಾರದರ್ಶಕವಾಗಿ ಪ್ರಕಟ ಮಾಡಬೇಕು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅಡಿಷನ್ ಆಗಿರೋದು ಹೇಳಿ, ಡಿಲಿಷನ್ ಆಗಿರೋದು ಹೇಳಿ. ಆ ಮೂಲಕವಾಗಿ ಡಿಲಿಷನಲ್ಲಿ ಅನ್ಯಾಯವಾಗಿದ್ದರೆ, ಅಡಿಷನ್ನಲ್ಲಿ ಏನಾದರೂ ಮೋಸ ಇದ್ದರೆ ಅದರ ಬಗ್ಗೆ ಪಕ್ಷಗಳು ಈಗಲೇ ಎಚ್ಚೆತ್ತುಕೊಂಡು ದೊಡ್ಡ ಕ್ಯಾಂಪೇನ್ಗಳನ್ನು ಮಾಡೋ ಮೂಲಕವಾಗಿ ಅವರನ್ನು ಯಾರು ಅರ್ಹರಿದ್ದಾರೋ ಅವರಿಗೆ ಮತ ಸಿಗುವಂತಾಗಲಿ